ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರವೆ ಉಂಡೆ ಮಾಡಕತ್ತೀನಿ ನೋಡ್ರಿ. ರವೆ ಉಂಡೆ ಯಾವಾಗ ಬೇಕಾದಾಗ ಒಂದು 10ರಿಂದ 15 ನಿಮಿಷದಾಗ ರವೆ ಉಂಡೆ ರೆಡಿ ಆಗಿಬಿಡ್ತಾವ್ರೆ. ನಾನು ರವೆ ಉಂಡೆ ಮಾಡೋಕೆ ಈಗ ನಾನು ಸಣ್ಣ ರವೆ ತೊಗೊಂಡಿನಿ ನೋಡ್ರಿ. ಉಂಡೆ ರವೆ ಅಂತಾರಲ್ಲ ರೀ, ಅದಷ್ಟು ಉಂಡೆ ರವೆ ತೊಗೊಂಡಿನಿ ನಾನು. 1 kg ಇಲ್ಲರದ ಅಷ್ಟು ಒಂದು ಅರ್ಧ kg ರವೆ ಐತ್ರಿ. ಈಗ ಒಂದು ಕಡಾವಿಗೆ ಇಟ್ಟೀನಿ ನೋಡ್ರಿ. ನಾನು ಕಡಾವಿಗೆ ಇಟ್ಟು ಒಂದು 2 ಚಮಚಲೆ, ದೊಡ್ಡ ಚಮಚಲೆ 2 ಚಮಚ ತುಪ್ಪ ಹಾಕಾಕತ್ತೀನಿ ರೀ. ತುಪ್ಪ ನಿಮ್ಮ ಅನುಕೂಲ ರೀ, ಎಷ್ಟು ತುಪ್ಪ ಹಾಕ್ತಾರೆ ನೋಡ್ಕೊಂಡು ತುಪ್ಪ ಹಾಕ್ರಿ. ಇಲ್ಲ ಎಣ್ಣೆ ಹಾಕಿ ಎಣ್ಣೆಯಾಗನ ಮಾಡೋರಿದ್ದರು ನೀವು ಎಣ್ಣೆಲೇನೋ ಮಾಡಿದ್ರೂ ನಡಿತೈತೆ ರೀ. ನಾನು ತುಪ್ಪ ಹಾಕಿದ್ದೀನಿ ರೀ. ನಿಮ್ಮ ಅನುಕೂಲ ರೀ, ಹೆಂಗೆ ಮಾಡಿದ್ರು ನಡಿತೈತಿ. ಈಗ ತುಪ್ಪ ಕಾದ ತಕ್ಷಣ ಈಗ ನಾನು ಉಂಡೆ ರವೆ ಏನು ತೊಗೊಂಡಿದ್ದಿರಲ್ಲ, ಅದು ಉಂಡೆ ರವೆ ಹಾಕೀನಿ ರೀ. ನಾನೀಗ ಉಂಡೆ ರವೆ ಹಾಕಿದಾದ್ಮೇಲೆ ಈಗ ಸಣ್ಣ ಗ್ಯಾಸ್ ಮೇಲೆ ರೀ ಒಂದು 10 ನಿಮಿಷ ಹುರ್ಕೋಬೇಕಾಗತ್ತೆ ರೀ. ಅದನ್ನು ನಾವು ಎಷ್ಟು ಚಂದ ಹುರ್ಕೋತಿರಲ್ಲ, ಎಷ್ಟು ಸಣ್ಣಗೆ ಇಟ್ಟು ಅಷ್ಟು ಚಂದ ಉಂಡೆ ವಾಸನೆ ಘಮ ಬರ್ತೈತೆ ರೀ. ಒಂದು 10 ನಿಮಿಷ ನಮಗೆ ಲೇಟ್ ಆದರೂ ಚಿಂತಿಲ್ಲ. ನಾವು ಸಣ್ಣ ಗ್ಯಾಸ್ ಮೇಲೆ ಇದನ್ನು ರವೆ ಪೂರ್ತಿ ಹುರ್ಕೋಬೇಕು ರೀ. ಈಗ ರವೆ ಒಂದು 10 ನಿಮಿಷ ನಾನು ಸಣ್ಣ ಗ್ಯಾಸ್ ಮೇಲೆ ಹುರ್ಕೊಂಡೆ ರೀ. ಈಗ ಹುರಿದದ್ದು ನೀವು ನೋಡಿದ್ರೆ ನಂಗೆ ಗೊತ್ತಾಗ್ಬಿಡ್ತೈತಿ. ಈಗ ರವೆ ಎಲ್ಲ ಒಂದು ಬೇರೆ ಬುಟ್ಟ್ಯಾಗ ತೆಗೆದು ಇಟ್ಕೊಂಡು ಈಗ ನಾನು ಸಕ್ಕರೆ ಹಾಕತ್ತೀನಿ ನೋಡ್ರಿ. ಸಕ್ಕರೆ ನೋಡಿಕೊಂಡು ಸಕ್ಕರೆ ಹಾಕಿರಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕಿರಿ, ಕಡಿಮೆ ಇದ್ರೆ ಕಡಿಮೆ ಹಾಕಿರಿ. ಸ್ವಲ್ಪ ಕಡಿಮೆ ಅಂದರೂ ಅಗದಿ ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ. ಅಗದಿ ಕಡಿಮೆ ಹಾಕಿದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಈಗ ಸಕ್ಕರೆ ಹಾಕಿದಾದ್ಮೇಲೆ ನಾನು ಸ್ವಲ್ಪ ಹಾಲು ಹಾಕಿದೆ ನೋಡ್ರಿ. ಹಾಲಿನ ಬದಲು ನೀರು ಹಾಕಿದ್ರು ನಡಿತೈತೆ. ಸ್ವಲ್ಪ ಹಾಲು ಹಾಕಿದ್ರು ಟೇಸ್ಟ್ ಚಲೋ ಇರ್ತೈತೆ ಅಂಥೇಳಿ ನಾನು ಹಾಲು ಹಾಕಿದೆ. ನೋಡೋಕೆ ಕಲರು ಚಂದ ಕಾಣ್ತೈತೆ ರೀ. ಈಗ ನಾನು ಹಾಲು ಹಾಕಿದ್ದೇನೆ. ಈಗ ಸಕ್ಕರೆ ಎಲ್ಲ ಕರಗಿದಾದ್ಮೇಲೆ ಹಿಂಗೆ ಸ್ವಲ್ಪ ಕುದಿ ಬರ್ಬೇಕು ರೀ. ಇದು ಭಾಳ ಹೊತ್ತಕನೂ ಕುದಿಸ್ಬಾರ್ದು ರೀ. ಇದನ್ನು ಒಂದೆಳೆ ಪಾಕನೂ ತೆಗಿಬಾರ್ದು. ಸ್ವಲ್ಪ ಹಿಂಗೆ ಕುದಿ ಬಂದ ತಕ್ಷಣ ಗ್ಯಾಸು ಸಣ್ಣನೂ ಬೇಡ, ಪೂರ್ತಿ ಬಂದ್ ಮಾಡಿಬಿಡ್ಬೇಕು ರೀ. ಪೂರ್ತಿ ಗ್ಯಾಸ್ ಬಂದ್ ಮಾಡಿದ ತಕ್ಷಣ ನಾವು ಇದನ್ನೇನು ರವೆ ಏನು ಹುರಿದಿಟ್ಕೊಂಡಿದ್ದಿರಲ್ಲ, ಆ ರವೆ ಹಾಕಿ ಮಿಕ್ಸ್ ಮಾಡಿಬಿಡ್ಬೇಕು ರೀ. ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಗ್ಯಾಸ್ ಚಾಲು ಇಡಕ್ಕೆ ಹೋಗ್ಬೇಡ್ರಿ. ಅದು ಏನು ಕುದಿ ಬಂದ ತಕ್ಷಣ ಸ್ವಲ್ಪ ಬುರುಗ್ ಬರ್ತೈತಿಲ್ಲ, ಆವಾಗ ಗ್ಯಾಸ ನಾವು ಬಂದ್ ಮಾಡಿ ರವೆ ಎಲ್ಲ ಹಾಕಿ ಸರಿಯಾಗಿ ಅದ್ರಾಗ ಮಿಕ್ಸ್ ಮಾಡಬೇಕು. ನಾವೆಲ್ಲ ಕಡೆನೂ ಅದು ಸಕ್ಕರೆಯನ್ನು ಕುಡ್ಕೊಳ್ಳೋವರೆಗೂ ರೀ ಒಂದು 5 ನಿಮಿಷ ಸರಿಯಾಗಿ ಒಂದು ಕಡೆ ರವೆ ಒಂದು ಕಡೆ ಇದು ಆಗಬಾರ್ದ್ರೆ ಸರಿಯಾಗಿ ಎಲ್ಲ ಕಡೆ ಕುಡ್ಕೋಬೇಕ್ರಿ. ಅದು ಅಲ್ಲಿವರೆಗೂ ಈಗ ನಾನು ಚೆಂದಾಗಿ ಮಿಕ್ಸ್ ಮಾಡೋಣ್ರಿ. ಅದನ್ನು ಈಗ ಮಿಕ್ಸ್ ಮಾಡೋದಾಗೈತೆ ನೋಡ್ರಿ. ಎಲ್ಲ ಕಡೆ ಈಗ ಕುಡ್ಕೊಂಡೈತಿ. ಈಗ ಚಮಚಕ್ಕೆ ಹತ್ತಿದ್ದು ಸಣ್ಣ ಸ್ಪೂನದಿಂದ ಎಲ್ಲ ತೆಗಿಯಾಕತ್ತೀನಿ ನೋಡ್ರಿ. ನಾನು ಜಲ್ದಿ ಆಗ್ತೈತೆ ರೀ, ಆಗಂಗಿಲ್ಲ ಅಂತೇನಿಲ್ಲ. ಒಂದು ಅರ್ಧ ತಾಸು ನಾವು ಬಾಯಿ ಮುಚ್ಚಿ ಇಡಬೇಕು ರೀ. ನಿಮಗೆ ಅರ್ಧ ತಾಸು ಟೈಮ್ ಇಲ್ಲ ಅಂದ್ರೆ ಒಂದು 10 ನಿಮಿಷ ಮುಚ್ಚಿಟ್ರೆ ಸಾಕು ರೀ. ಒಂದು 10 ನಿಮಿಷ ನಾವು ಮುಚ್ಚಿಟ್ಟು ತೆಗೆದು ಉಂಡೆ ನಾವು ಅದನ್ನು ಮತ್ತೆ ಹದ ಮಾಡಿಕೊಂಡು ಕಟ್ಟಿದ್ದೀವಪ್ಪ ಅಂದ್ರೆ ಉಂಡೆ ರೆಡಿ ಆಗಿಬಿಡ್ತಾವೆ ರೀ. ಈಗ ನೋಡ್ರಿ, ಸ್ವಲ್ಪ ನಾವು ಮುಚ್ಚಿಟ್ಟಿರ್ತೀವಲ್ಲ, ಸ್ವಲ್ಪ ಹಿಂಗೆ ಗಟ್ಟಿ ಆಕೈತೆ ರೀ. ಅದು ಗಟ್ಟಿ ಆದರೂ ಏನು ಉಂಡೆ ಬರೋಂಗಿಲ್ಲ ಅಂತ ಏನು ಹೆದರೋದೇನು ಬೇಡ್ರಿ. ಉಂಡೆ ಭಾಳ ಕರೆಕ್ಟಾಗಿ ಬರ್ತಾವೆ. ಈಗ ಅದನ್ನೊಂದು ತಿರುಗಟ್ಟಿಗೆನ ಎಲ್ಲ ಬಿಡಿಸ್ಕೊಳಕತ್ತೀನಿ ನೋಡ್ರಿ. ಅಗದಿ ನಾವು ಇಡೀ ಅನ್ನ ಅಂತ ಮಾಡ್ತಾರಲ್ಲ ರೀ, ಹಂಗೆ ಮಾಡಿದ್ರು ಭಾಳ ದಿವಸ ಬರೋಂಗಿಲ್ಲ ರೀ. ಭಾಳ ಆದ್ರೆ ಒಂದು ವಾರ ಹತ್ರಾಗು. ಈ ಟೈಮ್ದಾಗ ಥಂಡಿ ಟೈಮ್ದಾಗ ಮಳೆ ಟೈಮ್ದಾಗ ಅಂದರು ಒಂದು ವಾರದ ಮೇಲೆ ಒಂದು 2 ದಿವಸ ಇಟ್ಟರೆ ಮ್ಯಾಲೆ ಏನಾಕೈತೆ ರೀ, ಒಂಥರ ಹಸಿರು ಕಲರ್ ಬಂದು ಒಂಥರ ಬೋಸ್ರು ಬರ್ತಾವೆ ಅಂತಾರಲ್ಲ ರೀ, ಹಂಗೆ ಬೋಸ್ರು ಬಂದಂಗೆ ಆಗಿಬಿಡ್ತಾವೆ. ಹೀಗಾಗಿ ಸಕ್ಕರೆ ಸ್ವಲ್ಪ ಪೂರ್ತಿ ಕರಗಿ ಸ್ವಲ್ಪ ಬುರುಗ್ ಬರತ್ತೈತಲ್ಲ ರೀ, ಅಲ್ಲಿವರೆಗೆ ನಾವು ಇಟ್ಕೊಂಡ್ವಿ ಅಂದ್ರೆ ಇದು 1 ತಿಂಗಳ ಮಟ ಇಟ್ಟರು ಈ ಉಂಡೆ ಕೆಡಂಗಿಲ್ಲ ರೀ. ಅಷ್ಟು ನಾ ಈಗ ಏನು ಮಾಡಿ ಕಟ್ಟಾತೀನಲ್ಲ, ಈ 1 ತಿಂಗಳ ಮಟ ಇಟ್ಟರು ಕೆಡಂಗಿಲ್ಲ. ಈಗ ನೀವು ಡ್ರೈ ಫ್ರೂಟ್ಸ್ ಯಾವ್ಯಾವ ಹಾಕ್ತಾರಲ್ಲ ನೋಡಿಕೊಂಡು ಹಾಕಿರಿ. ನಾನು ಒಂದು 2-3 ಸ್ಪೂನದಷ್ಟು ತುಪ್ಪ ತೊಗೊಂಡಿದ್ದೆ ರೀ. ಈಗ ತುಪ್ಪನೂ ಕಾಸಿದ್ದೆ ರೀ. ನಾನು ತುಪ್ಪ ಕಾಸಿದಾದ್ಮೇಲೆ ಅದ್ರಾಗ ಇವನ್ನೆಲ್ಲ ನಾವು ಗೋಡಂಬಿ, ಬಾದಾಮ, ದ್ರಾಕ್ಷಿ ಏನು ತೊಗೊಂಡಿದ್ದಿರಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದು ತುಪ್ಪದಾಗ ಹಾಕಿ ಸ್ವಲ್ಪ ಹಿಂಗೆ ಎಲ್ಲ ಕರದಿಂದ ಹೊಳ್ಳಿ ನಾನು ಈಗ ಅದು ರವೆ ಉಂಡೆಗೆ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ನಾನು ಏಲಕ್ಕಿ ಲವಂಗನೂ ಜಜ್ಜಿ ಹಾಕಿದ್ದೇನೆ ರೀ. ಅದು ವಿಡಿಯೋ ಏನೋ ಸಿಗಲೇ ಇಲ್ಲರದ, ಅದು ನಾನು ಮೊಬೈಲ್ ಆನ್ ಮಾಡೇ ಇಲ್ಲರಿ. ಅದನ್ನು ಒಂದು 2 ಏಲಕ್ಕಿ 1-2 ಲವಂಗ ಸಣ್ಣಗೆ ಜಜ್ಜಿ ಕುಟ್ಟಿ ಹಾಕಿ ಮಾಡಿದ್ವಿ ಅಂದ್ರೆ ಅದ್ರ ವಾಸನೆನೂ ಚಲೋ ಬರ್ತೈತೆ ರೀ. ಈಗ ಅದೆಲ್ಲ ಹಾಕಿದ್ದಿಂದ ಕೈಲಿ ಒಂದು 5 ನಿಮಿಷ ಮತ್ತು ಹೊಳ್ಳಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಳ್ಳೋದಾದ್ಮೇಲೆ
ನಿಮಗೆ ಉಂಡೆ ಸೈಜ್ ಎಷ್ಟು ಬೇಕಲ್ಲ, ದೊಡ್ಡದು ಬೇಕಾದ್ರೆ ದೊಡ್ಡ ಹಿಡಿದ ಕಟ್ಕೋಬೇಕ್ರೆ, ಇಲ್ಲ ಸಣ್ಣ ಬೇಕಂದ್ರೆ ಸಣ್ಣ ಕಟ್ಕೋಬೇಕು. ಈಗ ನಾ ಮೀಡಿಯಮ್ ಕಟ್ಟಾಕತ್ತೀನಿ ನೋಡ್ರಿ. ಸಣ್ಣ ಮಕ್ಳು ಇರ್ತಾರಲ್ಲ ರೀ, ಅಂಥವ್ರಿಗೆ ಒಂದೊಂದು ಉಂಡೆ ಕೊಟ್ಟಿವಿ ಅಂದ್ರೆ ಆಡ್ಕೊತ ತಿಂತಾರೆ. ನಾನು ಇಷ್ಟ ಸಣ್ಣ ಕಟ್ಟಾಕತ್ತೀನಿ ನೋಡ್ರಿ. ನಿಮ್ಗೆ ಹೆಂಗೆ ದೊಡ್ಡ ಬೇಕಂದ್ರೆ ದೊಡ್ಡ ಕಟ್ಟ್ರಿ, ಸಣ್ಣ ಬೇಕಂದ್ರೆ ಸಣ್ಣ ಕಟ್ಟ್ರಿ, ಹೆಂಗೆ ಕಟ್ಟಿದ್ರೂ ನಡೀತಾವ. ಸ್ವಲ್ಪ ಕೈಯಾಗ ಬಿಗಿ ಹಿಡ್ದು ನಾವು ಕಟ್ಟೋ ಮುಂದೆ ಬಿಗಿ ಹಿಡ್ದು ಕಟ್ಟಿದ್ವಿಪ್ಪ ಅಂದ್ರೆ ರಿಕ್ಕಾಕೊಂಡಿರ್ತಾವ. ಈಗ ಒಂದೊಂದು ಉಂಡೆ ಮಾಡಿ ಒಂದು ಬುಟ್ಟಿಯಾಗೆಲ್ಲ ತೆಗೆದಿಡಾಕತ್ತೀನಿ ನೋಡ್ರಿ. ರೆಡಿ ಆದವು ನೋಡ್ರಿ ನಮ್ಮ ಉಂಡೆಗಳು. ಯಾವಾಗ ಬೇಕಾದಾಗ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಇನ್ನೇನು ರೀ ವರಮಹಾಲಕ್ಷ್ಮಿ ಪೂಜೆನೂ ಬಂತ, ಶ್ರಾವಣ ಬಂತರಲ್ಲ, ಹಿಂಗೆ ನಾನು ಅವಾಗ ಎಲ್ಲ ದೇವ್ರ ಪೂಜೆಗಳಿಗೆ ಅದು ನಾವು ನೈವೇದ್ಯಕ್ಕಂತ ಏನರ ಮಾಡೋಕೆ ಬೇಕಾಕೈತೆ. ಹಿಂಗೆ ನಾವು ರವೆದು ಉಂಡೆ ಮಾಡಿ ಇಟ್ಕೊಂಡಿವಪ್ಪ ಅಂದ್ರೆ ನೈವೇದ್ಯಕ್ಕೆ ಹಾಕವ್ರಿ. ಮಕ್ಳಿಗೆ ತಿನ್ನಾಕತ್ತು, ದೊಡ್ಡವರಿಗೆ ಆಯ್ತು. ರಗಡ ಮಿದು ಅದಾವ್ರಿ. ಬೇಕಾದಂಥ ಹಲ್ಲಿಲ್ಲದ ಮುದುಕರಿಗೆ ಕೊಟ್ಟರು ತಿಂತಾರೆ. ಅಷ್ಟು ಮೆದು ಇರ್ತಾವ್ರಿ. ಅಷ್ಟು ಬೆರೆಸಿರಂಗಿಲ್ಲ. ಈಗ ನೋಡ್ರಿ, ನಾನು ಅದನ್ನು ಅರ್ಧ ಕಟ್ ಮಾಡಿ ತೋರಿಸಿದಿರಲ್ಲ, ಅಷ್ಟು ಮೆದುವನ್ನ ಇರ್ತಾವ್ರಿ. ನೋಡ್ರಿ ಬೇಕಾದ್ರೆ ನೀವು ಟ್ರೈ ಮಾಡಿ ಹೆಂಗೆ ಅಕ್ಕಾವ ಅಂಥೇಳಿ ನನಗೂ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ತಿನ್ನಾಕಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ್ರಿ ರವದ ಉಂಡೆ ಶೇಂಗಾದ ಉಂಡೆ ನಮ್ಮ ಮನ್ಯಾಗ ಬಂದ್ರೆ ಭಾಳ ಪ್ರೀತಿ ರೀ. ನಾವು ಮಾಡೋದು ಹಗಲೆಲ್ಲ ಇವನ್ನ ಮಾಡಿರ್ತೀವಿ ರೀ ಮನ್ಯಾಗ ಉಂಡೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡಾಕತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಹೆಂಗೆ ಆಕತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.